ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಮೋಟಾರ್ ಸೈಕಲ್ ಕಳ್ಳತನ ಮಾಡಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದ ಆರೋಪಿಯನ್ನು ಕಿತ್ತೂರು ಪೊಲೀಸರು ಬಂಧಿಸಿ ಆತನಿಂದ ಸುಮಾರು ರೂಪಾಯಿ 30 ಲಕ್ಷ ಮೌಲ್ಯದ 43 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಯನ್ನು ಖಾನಾಪುರ ತಾಲೂಕಿನ ನಿಡಗಲ್ ಗ್ರಾಮದ ನಿವಾಸಿ ನಾರಾಯಣ್ ಮನೋಹರ್ ಕದಂ ಎಂದು ಗುರುತಿಸಲಾಗಿದೆ. ಪ್ರಕರಣ ಬೆನ್ನತ್ತಿದ ಪೊಲೀಸರು ಕಿತ್ತೂರು ಎಪಿಎಂಸಿ ಗೇಟ್ ಬಳಿ ನಿಲ್ಲಿಸಿದ ಮೋಟಾರ್ ಸೈಕಲ್ ಕಳವಾದ ಕುರಿತು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ಕಳ್ಳನ ಪತ್ತೆಗೆ ಬಲೆ ಬೀಸಿದ್ದರು. ಈ ವೇಳೆ ಎಂಕೆ ಹುಬ್ಳಿ ಪಟ್ಟಣದ ಪಾರಿಶ್ವಾಡ್ ಕ್ರಾಸ್ ಬಳಿ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಸಂಶಯಾಸ್ಪದವಾಗಿ ಸಂಚರಿಸುತ್ತಿದ್ದ ನಾರಾಯಣ್ ಮನೋಹರ್ ಕದಂನನ್ನು ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದರು. ವಿಚಾರಣೆ ವೇಳೆ ಆರೋಪಿ ಕಳೆದ 2 ವರ್ಷಗಳಿಂದ ಬೆಳಗಾವಿ, ಧಾರವಾಡ, ಗದಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಮೋಟಾರ್ ಸೈಕಲ್ ಕಳ್ಳತನ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ಆರೋಪಿಯ ಸ್ವಇಚ್ಛೆ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು ಪಂಚರ ಸಮಕ್ಷವಾಗಿ ವಿವಿಧೆಡೆ ಕಳವು ಮಾಡಲಾಗಿದ್ದ ಒಟ್ಟು 43 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 25 ಮೋಟಾರ್ ಸೈಕಲ್ಗಳು, ಬೆಳಗಾವಿ ನಗರ ಪೊಲೀಸ್ ಕಮಿಷನರೇಟ್ 8 ಮೋಟಾರ್ ಸೈಕಲ್ಗಳು, ಧಾರವಾಡ ಜಿಲ್ಲೆ 8 ಮೋಟಾರ್ ಸೈಕಲ್ಗಳು, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ 1 ಮೋಟಾರ್ ಸೈಕಲ್, ಗದಗ ಜಿಲ್ಲೆ 2 ಮೋಟಾರ್ ಸೈಕಲ್, ಉತ್ತರ ಕನ್ನಡ ಜಿಲ್ಲೆ 2 ಮೋಟಾರ್ ಸೈಕಲ್ಗಳು, ಒಟ್ಟು 43 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಿತ್ತೂರು, ಹಿರೇಬಾಗೇವಾಡಿ, ಸಂಕೇಶ್ವರ, ಕಲಘಟಗಿ, ಯಲ್ಲಾಪುರ, ಸೌದತ್ತಿ, ಗರಗ್, ಕುಂದಗೋಳ, ಹಳಿಯಾಳ್, ಕಾಕ್ತಿ, ಅಂಕಲ್ಗಿ, ಲಕ್ಷ್ಮೇಶ್ವರ, ಧಾರವಾಡ ಗ್ರಾಮೀಣ ಹಾಗೂ ಹುಬ್ಬಳ್ಳಿ ಉಪನಗರ ಸೇರಿದಂತೆ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕಳ್ಳತನ ನಡೆದಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಂಧಿತ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ಹಾಗೂ ತನಿಖಾ ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ಸೆಪ್ಟೆಂಬರ್ 7ರಂದು ಕಿತ್ತೂರಿನ ಸಿವಿಲ್ ಜಡ್ಜ್ ಹಾಗೂ ಜೆಎಂಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯವು ಆರೋಪಿಗೆ ನ್ಯಾಯ ಬಂಧನ ವಿಧಿಸಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಐಪಿಎಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಆರ್.ಬಿ. ಬಸರಗಿ, ಉಪವಿಭಾಗದ ಪೊಲೀಸ್ ಉಪಾಧೀಕ್ಷ ಡಾಕ್ಟರ್ ವೀರಯ್ಯ ಹಿರೇಮಠ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿದೆ. ಕಿತ್ತೂರು ವೃತ್ತದ ಸಿಪಿಐ ಶಿವಾನಂದ ಗುಡುಗನಟ್ಟಿ, ಕಿತ್ತೂರು ಠಾಣೆ ಪಿಎಸ್ಐ ಭರತ್, ಸಿಬಿ ವಿಭಾಗದ ಪಿಎಸ್ಐ ಜಿಜಿ ಹಂಪಣ್ಣವರ್ ಹಾಗೂ ಕಿತ್ತೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ತನಿಖಾ ಸಹಾಯಕರೊಳಗೊಂಡ ತಂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿತ್ತು. ಪೊಲೀಸ್ ಸಿಬ್ಬಂದಿಗಳಾದ ಶರೀಫ್ ದಫೇದಾರ್, ಅದೃಶಪ್ಪ ಚಿಕ್ಕೇರಿ, ನಾಗರಾಜ್ ಕಡಗಣ್ಣವರ್, ಸುನಿಲ್ ಮುರುಗೋಡ್, ಬಾಹುಬಲಿ ಅಗಸಿಮನಿ, ಹನುಮಂತ್ ಜವಾಪುರ್, ತನಿಖಾ ಸಹಾಯಕರಾದ ಎಂಬಿ ಕಂಬಾರ್, ಎಂಎಸ್ ಹಳ್ಳಿ, ಎಂಆರ್ ಲಮಾಣಿ ಹಾಗೂ ಬೆಳಗಾವಿ ಟೆಕ್ನಿಕಲ್ ಸೇನಾ ಸಚಿನ್ ಪಾಟೀಲ್ ಅವರು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕಿತ್ತೂರು ಪೊಲೀಸ್ ಸ್ಟೇಷನ್ ಮತ್ತು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಈ ವರ್ಷ 2-3 ಬೈಕ್ ಕಳ್ತನಗಳು ಕೂಡ ಆಗಿದೆ. ಸೊ ಅದಾದ್ಮೇಲೆ ಬೈಕ್ ಕಳ್ರು ಇದು ಯಾರು ಇಂತಾಗ ಮಾಡ್ತಾ ಇರುವಾರಂದ್ರೆ ನೋಡುವ ಸಂದರ್ಭದಲ್ಲಿ ಸಂತೆಗಳಲ್ಲಿ ಊರಿಗೆ ಬರುವಾಗ ಹೀರೋ ಹೋಂಡಾ ಸ್ಪ್ಲೆಂಡರ್ ಪರ್ಟಿಕ್ಯುಲರ್ಲಿ ಯಾರು ಬಂದ್ ಆಗ್ತಾರೆ ಅಂದ್ರೆ ಅದನ್ನು ತಗೊಂಡು ಹೋಗೋದು, ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳ ಜಾಸ್ತಿ ಕಳ್ತನ ಆಗ್ತಾ ಇರೋದು ಕಂಡು ಬಂದಿದೆ. ಅದರಲ್ಲಿ ಒಂದು ಗಾಡಿಯಲ್ಲಿ ನಮಗೆ ಇತ್ತೀಚೆಗೆ ನಾವು ಪೊಲೀಸಲ್ಲಿಂದ ಬಹಳಷ್ಟು ಸಿಸಿಟಿವಿ ಕ್ಯಾಮೆರಾ ಜಿಲ್ಲಾ ಪೂರ್ತಿ ಹಾಕಿದೀವಿ. ಅದರಿಂದ ಒಳ್ಳೆ ಲೀಡ್ ಸಿಕ್ಕಿದೆ. ಆ ಲೀಡ್ ಮೇಲ್ಗಡೆ ಡಿಎಸ್ಪಿ ವೀರಯ್ಯ ಹಿರೇಮಠ, ಸಿಪಿಐ ಶಿವಾನಂದ್ ಅವರು ಮತ್ತು ಪಿಎಸ್ಐ ಭರತ್ ಮತ್ತು ಹಂಪಣ್ಣವರ್ ಮತ್ತು ಕ್ರೈಮ್ ಟೀಮ್ ಶರೀಫ್, ಅದೃಶ್, ನಾಗರಾಜ್, ಸುನಿಲ್ ಇವರೆಲ್ಲ ತಂಡ ರೆಡಿ ಮಾಡಿ ಅದನ್ನು ಇಲ್ಲಿಂದ ಸುಮಾರು ಖಾನಾಪುರ ಒಂದು ಸಿಸಿಟಿವಿ ಕ್ಯಾಮೆರಾ ಇಂದ ಇನ್ನೊಂದು ಸಿಸಿಟಿವಿಗೆ ಫಾಲೋ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಖಾನಾಪುರಲ್ಲಿ ಎಂಡ್ ಆಗುತ್ತದೆ. ಅದಾದ್ಮೇಲೆ ಅಲ್ಲಿ ಖಾನಾಪುರದಿಂದ ಮೂವ್ಮೆಂಟ್ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸ್ ಇದೆಲ್ಲ ಚೆಕ್ ಮಾಡುವ ಸಂದರ್ಭದಲ್ಲಿ ನಾರಾಯಣ್ ಮನೋಹರ್ ಕದಂ ಅಂದ್ರೆ ಒಂದು ವ್ಯಕ್ತಿ ಈ ಗಾಡಿಯನ್ನು ತಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಸೊ ಅವನನ್ನು ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಟಾರ್ಗೆಟ್ ಏನಂದ್ರೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳನ್ನ ಒಟ್ಟು ಇವನು 43 ಮೋಟಾರ್ ಸೈಕಲ್ ಅನ್ನು ಕಳ್ತನ ಮಾಡಿದ್ದಾನೆ. 43ರಲ್ಲಿ 41 ಗಾಡಿ ಹೀರೋ ಹೋಂಡಾ ಸ್ಪ್ಲೆಂಡರ್, ಒಂದು